ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಒಂದು ಒಳ್ಳೆಯ ಸುಭಾಷಿತ. ಈ ಸುಭಾಷಿತದಲ್ಲಿ ಸಹಜ ಶತ್ರುಗಳು ಯಾರು ಅನ್ನುವುದನ್ನು ತಿಳಿಸ್ಕೊಟ್ಟಿದ್ದಾರೆ. ಸಹಜ ಶತ್ರುಗಳು ತಮ್ಮ ಜೊತೆಯಲ್ಲಿಯೇ ಇರುವಂಥ ಶತ್ರುಗಳು. ಆ ಶತ್ರುಗಳು ಹೊರಗಿನಿಂದ ಬಂದವರಲ್ಲ, ನಮ್ಮ ಜೊತೆಯಲ್ಲೇ ಇದೆ ಅನ್ನುವುದನ್ನು ಈ ಸುಭಾಷಿತ ಹೇಳ್ತಾ ಇದೆ. ಪ್ರಸಿದ್ಧವಾದ ಸುಭಾಷಿತ ನನ್ನ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಪಾಠ ಮಾಡಿ ಗಟ್ಟು ಮಾಡಿಸಿ ಅರ್ಥವನ್ನು ತಿಳಿಸಿದ್ದಾರೆ. ಶ್ಲೋಕ ಹೇಳ್ತೇನೆ. ಮಾಂಸಂ ಮೃಗಾಣಾಂ ದಶನೌ ಗಜಾನಾಂ ಮೃಗದ್ವಿಷಾಂ ಚರ್ಮ ಫಲಂ ದ್ರುಮಾಣಾಂ ಸ್ತ್ರೀಣಾಂ ಸ್ವರೂಪಂಚ ಋಣಾಂ ಹಿರಣ್ಯಂ ಸ್ವಭಾವಜ ವೈರಿಗುಣಾ ಭವಂತಿ. ಒಂದು ಸುಭಾಷಿತ. ಸ್ವಭಾವಜಾಃ ವೈರಿಗುಣಾಃ ಭವಂತಿ. ಸ್ವಭಾವಜಾಃ ಸ್ವಭಾವದಿಂದ ಹುಟ್ಟಿದವುಗಳು, ಸಹಜವಾಗಿರುವಂಥ ಗುಣ ಹೇಗಿವೆ? ವೈರಿಗುಣಾಃ ಅವರಿಗೆ ಶತ್ರುತ್ವವನ್ನು ತಂದುಕೊಡುವಂಥ ಗುಣಗಳು, ಅವರಿಗೆ ಅವುಗಳೇ ಶತ್ರುವಾಗಿವೆ ಅನ್ನುವುದನ್ನು ಹೇಳ್ತಾರೆ. ಹಾಗೆ ಮಾಂಸಂ ಮೃಗಾಣಾಂ ಮೃಗಗಳಿಗೆ ಮಾಂಸವೇ ಶತ್ರು. ಮೃಗ ಅಂತಂದರೆ ಆಡು, ಕುರಿ, ಕೋಳಿ, ಮೇಕೆ ಇಂಥ ಪ್ರಾಣಿಗಳಿಗೆ ಮೃಗಗಳು ಅಂತ ಹೆಸರು. ಅವುಗಳನ್ನು ಕೊಲ್ಲುತ್ತಾರೆ, ತಿಂತಾರೆ. ಯಾಕೆ ಕೊಲ್ತಾರೆ? ಮಾಂಸಕ್ಕೋಸ್ಕರವಾಗಿ. ಅವುಗಳ ಮಾಂಸ ರುಚಿಯಾಗಿರುತ್ತಂತೆ, ಅವುಗಳ ಮಾಂಸದಿಂದ ಶಕ್ತಿ ಬರುತ್ತಂತೆ. ಮಾಂಸಾಹಾರಿಗಳಿಗೆ ಅದರಿಂದ ರಕ್ತವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದು. ಮಾಂಸಂ ಮೃಗಾಣ ಮೃಗಗಳಿಗೆ ಶತ್ರು ಯಾರಪ್ಪ ಅಂದರೆ ಮಾಂಸ. ಮೃಗಗಳ ಮಾಂಸವೇ ಮೃಗಗಳಿಗೆ ಶತ್ರುವಾಗಿವೆ. ದಶನೌ ಗಜಾನಾಂ ಗಜಾನಾಂ ಆನೆಗಳಿಗೆ ಶತ್ರು ಯಾರು? ದಶನೌ ಎರಡು ದಂತ. ಎಲ್ಲ ಆನೆಗಳಿಗೂ ಎರಡು ದಂತ ಇರುತ್ತೆ. ಆ ದಂತಗಳಿಗೋಸ್ಕರವಾಗಿ ಆನೆಯನ್ನೇ ಕೊಂದಾಕ್ಬಿಡ್ತಾರೆ. ಆ ದಂತವನ್ನು ಮಾರಾಟ ಮಾಡಿದರೆ ಲಕ್ಷಾಂತರ ರೂಪಾಯಿ ಬರುತ್ತಂತೆ. ಎಂಥ ಅನ್ಯಾಯ ನೋಡಿ. ಆ ಹಲ್ಲುಗಳು ಆನೆಗೆ ಶತ್ರು. ದಂತವಿಲ್ಲದೆ ಹೋಗಿಬಿಟ್ಟಿದ್ದರೆ ಯಾರು ಆನೆಗಳನ್ನು ಕೊಲ್ಲುತ್ತಿರಲಿಲ್ಲ. ಕಾಡಿನಲ್ಲಿ ಸ್ವೇಚ್ಛಾ ವಿಹಾರಿಯಾಗಿ ಓಡಾಡುತ್ತಿರುವಂಥ ಆನೆಗಳನ್ನು ಆ ದಂತಕ್ಕೋಸ್ಕರವಾಗಿ ದುಷ್ಟ ಜನಗಳು ಕೊಂದು ಹಾಕ್ತಾರೆ. ಬೇಕಾದರೂ ಕಥೆ ಕೇಳಿದ್ದೇವೆ. ಆ ದಂತದಿಂದ ಗೊಂಬೆಗಳನ್ನು ಮಾಡ್ತಾರೆ, ದಂತಗಳಿಂದ ಬಾಜಂಗೆ ಮಾಡ್ತಾರೆ, ಆ ದಂತದಿಂದ ಬೇಕಾದಷ್ಟು ತರಹದ ವಿಗ್ರಹಗಳನ್ನು ಮಾಡ್ತಾರೆ. ತುಂಬ ಕಾಸ್ಟ್ಲಿ. ಒಟ್ಟಿನಲ್ಲಿ ಗಜಾನ ಆನೆಗಳಿಗೆ ದಶನವು ಅವುಗಳ ಹಲ್ಲುಗಳೇ ದಂತಗಳೇ ಮೃತ್ಯುವಾಗಿವೆ. ಮೃಗದ್ವಿಷಾಂ ಚರ್ಮ
ಮೃಗದ್ವಿಷಾಂ, ಮೃಗಗಳನ್ನು ಕೊಂದು ತಿನ್ನುವಂಥ ಪ್ರಾಣಿಗಳು ಯಾವುದು? ಹುಲಿ, ಸಿಂಹ, ಚಿರತೆ. ಅವುಗಳಿಗೆ ಹೆಸರು ಮೃಗದ್ವಿಷಃ. ಪ್ರಾಣಿನ, ಮೃಗಗಳನ್ನು ದ್ವೇಷ ಮಾಡುವಂಥ, ಮೃಗಗಳನ್ನು ಕೊಂದು ತಿನ್ನುವಂಥ ಪ್ರಾಣಿಗಳು ಹಿಂಸಂ ಮೃಗಗಳು. ಅವುಗಳನ್ನು ಕೊಲ್ತಾರೆ. ಯಾಕೆ? ಚರ್ಮಕ್ಕೋಸ್ಕರವಾಗಿ. ಒಂದು ಜಿಂಕೆ ಚರ್ಮ ಅಥವಾ ಸಿಂಹದ ಚರ್ಮ ಅಥವಾ ಹುಲಿ ಚರ್ಮ ಇವತ್ತಿನ ಕಾಲ ತುಂಬ ಕಾಸ್ಟ್ಲಿ ಅದು. ಆ ಚರ್ಮವನ್ನು ಕೊಂಡುಕೊಳ್ಳುವಂಥ ಜನ ಇದೆ. ಚರ್ಮ ಇರುವುದಲ್ಲಿ ಸಿಂಹದ ಮೈ ಮೇಲೆ, ಹುಲಿ ಮೈ ಮೇಲೆ, ಚಿರತೆ ಮೈ ಮೇಲೆ, ಜಿಂಕೆ ಮೈ ಮೇಲೆ. ಅಂಥ ಚರ್ಮಕ್ಕೋಸ್ಕರವಾಗಿ ಆ ಪ್ರಾಣಿಗಳನ್ನೇ ಕೊಂದಾಗ್ಬಿಡ್ತಾರೆ. ಆ ಚರ್ಮಗಳೇ ಆ ಪ್ರಾಣಿಗಳಿಗೆ ಏನಾಗಿದೆ? ವೈರಿಗುಣ ಭವಂತಿ. ಫಲಂದ್ರುಮಾಣ, ಮರಗಳು, ಮಾವಿನ ಮರ, ನೇರಳೆ ಮರ, ಕಿತ್ಲೆ ಮರ, ಸೀಬೆ ಮರ, ಪೇರಳೆ ಮರ. ಆ ಹಣ್ಣುಗಳು ಬಿಟ್ಟಿರುತ್ತಲ್ಲ, ಹಣ್ಣಿಗೋಸ್ಕರವಾಗಿ ಕಲ್ಲು ಹೊಡಿತಾರೆ. ಹಣ್ಣು ಸಿಕ್ಕಲಿ ಅಂಥೇಳಿ ಕೊಂಬೆಗಳನ್ನೇ ಕತ್ತರಿಸ್ತಾರೆ. ಹಣ್ಣುಗಳಿಗೋಸ್ಕರವಾಗಿ ಮರವನ್ನೇ ಕತ್ತರಿಸ್ಬಿಡ್ತಾರೆ. ಆ ಫಲಗಳೇ ಆಯಾ ಮರಗಳಿಗೆ ಮೃತ್ಯುವಾಯಿತು. ಫಲ ಬಿಡದೆ ಹೋಗಿಬಿಟ್ಟಿದ್ದರೆ ಯಾರು ಅಂಥ ಮರಗಳನ್ನು ಕಳ್ತನ ಮಾಡ್ತಾ ಇರಲಿಲ್ಲ. ಅಥವಾ ಕತ್ತರಿಸ್ತಾರೆ. ಕಲ್ಲು ಹೊಡಿತಾರಲ್ಲ, ಕಲ್ಲು ಹೊಡೆದಾಗ ಮರಕ್ಕೆ ನೋವಾಗತ್ತೆ. ಕಲ್ಲು ಯಾಕೆ ಹೊಡಿತಾರೆ? ಮಾವಿನಕಾಯಿ ಬಿಟ್ಟಿದೆ ಅಂತ, ಮಾವಿನ ಹಣ್ಣು ಸಿಕ್ಕತ್ತೆ ಅಂತ. ಒಟ್ಟಿನಲ್ಲಿ ಫಲಂ ದ್ರುಮಾಣಂ, ದ್ರುಮಾಣಂ ಮರಗಳಿಗೆ ಶತ್ರು ಯಾರು? ಫಲವೇ ಶತ್ರು. ನೆಕ್ಸ್ಟ್, ಸ್ತ್ರೀಣಾಂ ಸ್ವರೂಪಂಚ, ಸ್ತ್ರೀಯರಿಗೆ ಯಾರಪ್ಪ ಶತ್ರು ಅಂದರೆ ಅವರ ಸ್ವರೂಪ, ಸ್ತ್ರೀಯರ ಸ್ವರೂಪ, ಸ್ತ್ರೀಯರ ಆಕಾರ, ಆ ಸ್ತ್ರೀಯರ ರಚನೆ, ಅದೇ ಅವರಿಗೆ ಮೃತ್ಯುವಾಗತ್ತೆ. ಸ್ತ್ರೀಯರು ಒಬ್ಬರೇ ಮನೆಯಲ್ಲಿದ್ದಾಗ ದುಷ್ಟರಾದಂಥ ಕಳ್ಳರು ಬರ್ತಾರೆ. ಸ್ತ್ರೀಯರು ಸಂಚಾರ ಮಾಡುವಾಗ ಆ ಸ್ತ್ರೀಯರ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ ಪುರುಷರು. ಏನು ಕಾರಣ? ಸ್ತ್ರೀಯರ ಸ್ವರೂಪ, ಅವರ ಹಾವಭಾವಗಳ ಜೊತೆಗೆ ಆ ಸ್ತ್ರೀಯರ ಶರೀರದ ರಚನೆ ಇದೆಯಲ್ಲ, ಅದೇ ಸ್ತ್ರೀಯರಿಗೆ ಮರಣಕ್ಕೆ ಕಾರಣ, ಮೃತ್ಯುವಾಗ್ತಾ ಇದೆ. ಮಾಂಸಂ ಮೃಗಾಣಂ ದಶನೌ ಗಜಾನಂ ಮೃಗದ್ವಿಷಾಂ ಚರ್ಮ ಫಲಂದ್ರುಮಾಣಂ ಸ್ತ್ರೀಣಾಂ ಸ್ವರೂಪಂಚ. 5 ಆಯಿತು. 6ನೇದು ನೃಣಾಂ ಹಿರಣ್ಯಂ. ನೃಣಾಂ ಮಾನವರಿಗೆ ಶತ್ರು ಯಾವುದು? ಹಿರಣ್ಯಂ, ಚಿನ್ನ, ಬೆಳ್ಳಿ, ವಜ್ರ, ನಗದ ಹಣ. ಯಾವ ಮನುಷ್ಯನ ಹತ್ರ ತುಂಬ ದುಡ್ಡಿದೆ ಅಂತ ಗೊತ್ತಾಗುತ್ತೋ ಅವನ ಮೇಲೆ ದುಷ್ಟರು ಕೊಂದಾಗ್ಬಿಡ್ತಾರೆ. ಅವನ್ನ ಬ್ಯಾಂಕ್ ಹೋಗಿದ್ದಾನೆ, ಅಲ್ಲೊಂದು 10 ಲಕ್ಷ ಕ್ಯಾಶ್ ತೊಗೊಂಡಿದ್ದಾನೆ. 10 ಲಕ್ಷ ರೂಪಾಯಿ ನಗದನ್ನು ತೆಗೆದುಕೊಂಡು ಅಂಗಡಿಗೆ ಹೋಗ್ತಾ ಇದ್ದಾನೆ. ಒಬ್ಬ ಕಳ್ಳನಿಗೆ ಗೊತ್ತಾಯಿತು ಇವನ ಜೊತೆ 10 ಲಕ್ಷ ರೂಪಾಯಿ ಇದೆ ಅಂತ. ಅವನನ್ನು ಕೊಂದು ಹಾಕಿಬಿಟ್ಟು ಹಣ ತೊಗೊಂಡು ಹೋಗ್ಬಿಡ್ತಾನೆ. ಹಣವೇ ಅವನಿಗೆ ಮೃತ್ಯುವಾಗಿದೆ. ಆದ್ದರಿಂದ ಮನುಷ್ಯರು ಹುಷಾರಾಗಿರು. ತುಂಬ ಹಣ ಬೇಕು ಅಂತ ಹೋಗ್ತಾ ಹೋದರೆ ಅದರಿಂದ ಅವರಿಗೆ ಮರಣ ಗ್ಯಾರಂಟಿ. ಆದ್ದರಿಂದ ಮನುಷ್ಯರಿಗೆ ಹಣವೇ ಮೃತ್ಯುವಾಗಿದೆ. ಹಣ ಮನುಷ್ಯನ ಜೊತೆಯಲ್ಲೇ ಬಂದುಬಿಟ್ಟಿದೆ. ಒಬ್ಬ ಮೊಮ್ಮಗ ಹುಡ್ತಾ ಅಂದರೆ ದೊಡ್ಡ ಶ್ರೀಮಂತ, ಅವನಿಗೋಸ್ಕರವಾಗಿ ಒಂದು 50 ಕೋಟಿ ಡಿಪಾಸಿಟ್ ಮಾಡ್ತಾನೆ. ಆ ಹಣದಿಂದ ಗಲಾಟೆ ಆಗುತ್ತೆ, ಘರ್ಷಣೆ ಆಗುತ್ತೆ. 4 ಜನ ಅಣ್ಣ ತಮ್ಮಂದಿರಿದ್ದರೆ ಅವರ ಪರಸ್ಪರ ಯುದ್ಧ, ಮನಸ್ತಾಪ ಉಂಟಾಗುತ್ತೆ. ಯಾಕೆ? ಹಣ. ಒಟ್ಟಿನಲ್ಲಿ ಹಣವು ಅಥವಾ ಹಿರಣ್ಯವು ಮನುಷ್ಯರಿಗೆ, ಪುರುಷರಿಗೆ ಮೃತ್ಯುವಾಗಿದೆ. ಇವೆಲ್ಲವೂ ಕೂಡ ಹೇಗಿದೆ? ಸ್ವಭಾವಜಾಹ ವೈರಿಗುಣ ಭವಂತಿ. ಮಾಂಸ ಮೃಗಗಳ ಜೊತೆಯೇ ಬೆಳೀತಾ ಇದೆ. ಮಾಂಸವಿಲ್ಲದ ಮೃಗಗಳಿಲ್ಲ. ದಶನವು ಗಜಾನ, ಆನೆ ಜೊತೆಯಲ್ಲೇ 2 ದಂತ ಬೆಳೀತಾ ಇದೆ. ಅದು ಜೊತೆಯಲ್ಲೇ ಹುಟ್ಟಿದೆ. ಮೃಗದ್ವಿಷಾಂಚರ್ಮ, ಸಿಂಹ, ಹುಲಿ ಇವುಗಳ ಚರ್ಮ ಜೊತೆಯಲ್ಲೇ ಬಂದಿದೆ.
ಫಲಂದ್ರುಮಾಣ ಹಣ್ಣಿನ ಮರಗಳು, ಹಣ್ಣಿನ ಮರಗಳಲ್ಲಿ ಹಣ್ಣು ಸಹಜವಾಗಿ ಬಿಡ್ತಾ ಇದೆ. ಸ್ತ್ರೀಣಾಂ ಸ್ವರೂಪಂಚ ಸ್ತ್ರೀಯರಿಗೆ ಯಾರೂ ವಿಶೇಷವಾಗಿ ಅವರ ಸ್ವರೂಪವನ್ನು ಸೃಷ್ಟಿ ಮಾಡಬೇಕಾಗಿಲ್ಲ. ಆ ಸ್ತ್ರೀ ಎನ್ನುವಂಥದ್ದೇ ಒಂದು ಭಗವಂತನ ಮಾಯೆ. ಎಲ್ಲ ಮನುಷ್ಯರನ್ನು ಕೂಡ ಆ ಮೋಹ ಪಾಶದಿಂದ ಎಳೆಯುತ್ತೆ. ಆ ಸ್ತ್ರೀಯರ ಸೌಂದರ್ಯ, ಸ್ತ್ರೀಯರ ಸ್ತ್ರೀಯರ ಸ್ವರೂಪವೇ ಸ್ತ್ರೀಯರಿಗೆ ಮೃತ್ಯುವಾಗುತ್ತದೆ. ಆರನೇದು ನೃಣಾಂ ಹಿರಣ್ಯಂ, ಮನುಷ್ಯರಿಗೆ ಮೃತ್ಯು ಯಾರು? ಹಣ. ಹುಟ್ಟುವಾಗಲೇ ಹಣ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾರೆ. ವಿದ್ಯಾವಂತರಾಗಬೇಕು, ಓದಬೇಕು, ಸಂಪಾದನೆ ಮಾಡಬೇಕು. ತುಂಬ ಹಣ ಸಂಪಾದನೆ ಮಾಡಿದ, ಜೊತೆಯಲ್ಲಿ ಇಟ್ಕೊಂಡಿದ್ದಾನೆ, ಅದರಿಂದ ಅವನಿಗೆ ಮೃತ್ಯುವಾಗುತ್ತೆ. ಇದನ್ನು ಭಾಷ್ಯಕಾರ ಶಂಕರ್ ಹೇಳಿಬಿಟ್ರು. ಪುತ್ರಾದಪಿ ಧನಭಾಜಾಂ ಭೀತಿ ಸರ್ವತ್ರೈಷಾ ವಿಹಿತ ರೀತಿ. ಮಕ್ಕಳಿಂದಲೇ ಐಶ್ವರ್ಯವಂತರಿಗೆ ತೊಂದರೆ. ನಮ್ಮಪ್ಪ ಬೇಕಾದ ಸಂಪಾದನೆ ಮಾಡಿದ್ದಾನೆ, ನಾವಿಬ್ಬರು ಮಕ್ಕಳಿದ್ದೇವೆ, ಆಸ್ತಿ ಕೊಡ್ತಾ ಇಲ್ಲ ಅಂಥೇಳಿ ದುಡ್ಡಿಗೋಸ್ಕರವಾಗಿ ಅಪ್ಪನನ್ನೇ ಸಾಯಿಸ್ಬಿಡ್ತಾರೆ. ಒಟ್ಟಿನಲ್ಲಿ ಯಾರೂ ಕೂಡ ಸ್ವಭಾವಜ ವೈರಿ ಗುಣ ಭವಂತಿ, ಸ್ವಭಾವದಿಂದ ಹುಟ್ಟಿರುವಂಥ ವೈರಿ ಗುಣ ಉಳ್ಳವುಗಳಾಗಿವೆ ಅಂತ ನೋಡಿಕೊಂಡು ಮನುಷ್ಯರು ಹೆಚ್ಚು ಹಣಗಳಿಕೆಗೆ ಹೋಗಬಾರ್ದು. ಎಷ್ಟು ಬೇಕೋ ಅಷ್ಟಿಟ್ಕೊಂಡು ಸಂತೋಷವಾಗಿರಬೇಕು ಅನ್ನುವಂಥ ಸಂದೇಶವನ್ನು ಈ ಸುಭಾಷಿತ ನಮಗೆ ಕೊಡ್ತಾ ಇದೆ. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ, ಜ್ಞಾಪಕ ಇಟ್ಕೊಳ್ಳಿ. ಮಾಂಸಂ ಮೃಗಾಣಾಂ ದಶನೌ ಗಜಾನಾಂ ಮೃಗದ್ವಿಷಾಂ ಚರ್ಮ ಫಲಂದ್ರುಮಾಣಂ ಸ್ತ್ರೀಣಾಂ ಸ್ವರೂಪಂಚ ನೃಣಾಂ ಹಿರಣ್ಯಂ ಸ್ವಭಾವಜ ವೈರಿಗುಣಾ ಭವಂತಿ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.